ಬೇರೆಯವ್ರಿಗಾಗಿ ಜೀವನ ಮಾಡಿದೆ, ನಮಗಾಗಿ ನಾವು ಜೀವನ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಮಜ್ಜಿಗೆ ಸಾರು ಊಟ ಮಾಡಿದಿರಿ. ನನ್ನ ಅಕೌಂಟಲ್ಲಿ ಸಿಕ್ಕಾಪಟ್ಟೆ ಮಜ್ಜಿಗೆ ಸಾರುಗಳಿದ್ದಾವೆ. ಆದರೆ ನಾನು ಇಲ್ಲಿ ಮಾಡ್ತಾ ಇರೋದು ಮೊಸರು ಸಾರು. ಇಲ್ಲೊಂದು ಪಾತ್ರೆಗೆ ಎಣ್ಣೆ ಇಟ್ಬಿಟ್ಟು ನಾನಿಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಜಜ್ಜಿಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಜಜ್ಜಿಡ್ಕೊಳ್ಳಿ. ನಾನು ಜವಾರಿ ಆಗಿರೋದ್ರಿಂದ ಹಾಗೆ ಜಜ್ಜಿಡ್ಕೊಂಡು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನು ಜಜ್ಜಿಗಿಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲ ಹಾಕಿ, ಹಾಗೆ ಒಂದು ಈರುಳ್ಳಿನ ಮೀಡಿಯಮ್ ಗಾತ್ರದ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಪಟ್ ಅಂತ ಗೆಸ್ಟ್ ಬಂದಾಗ ಈ ಥರದೊಂದು ಸಾರು ಮಾಡಿಬಿಡ್ಬೋದು. ಸಾರು ಇಲ್ಲಪ್ಪ ನಮಗೆ ಸಾಲ್ಟೇಜ್ ಆಗುತ್ತೆ ಅಂದಾಗ ಈ ಥರದ್ದು ಸಾರು ಮಾಡಿ ಕೊಟ್ಟರೆ ಎಲ್ಲರಿಗೂ ರುಚಿಯಾಗುತ್ತೆ. ಆಗ ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ ಮೊಸರನ್ನು ಹಾಕಿ ಸ್ವಲ್ಪ ಒಂದೇ ಸುತ್ತು ನಾನು ಪಲ್ಸ್ ಮೋಡಲ್ಲಿ ಗರ ಅನ್ನಿಸ್ತೀನಿ. ಇದು ಇಲ್ಲಾಂದರೆ ಬರೀ ಮೊಸರು ಹಾಕೊಂಡ್ರೆ ಒಡಗೊಡಕ್ಕಾಗ್ಬಿಡುತ್ತೆ ಅಂತಂದೇಳಿ ಇಲ್ಲಿ ಈರುಳ್ಳಿ ಬೆಂದ ಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಅರಿಶಿನ ಪುಡಿನೂ ಹಾಕ್ಕೊಂಡು, ಮತ್ತು ಇಲ್ಲಿ ಏನಪ್ಪ ಅಂದರೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂತಂದ್ರೆ ಇಲ್ಲಿ ಸಾಂಬಾರು ಪುಡಿನ ಹಾಕೋಬೇಕು. ನೀವು ರೆಡಿ ತಂದದ್ದಾದರೂ ಹಾಕ್ಕೊಳ್ರಿ, ಇಲ್ಲ ಮನೆಯಲ್ಲಿರೋ ಸಾಂಬಾರು ಪುಡಿ ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೆ ಇದೇ ಮೇನ್ ಇಂಗ್ರೀಡಿಯೆಂಟ್, ಚೆನ್ನಾಗಿ ಒಂದು ಹೊಸದು ಟೇಸ್ಟ್ ಕೊಡ್ತೈತಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಟ್ಟು ಇದು ಮೊಸರನ್ನು ಮಿಕ್ಸಿಗೆ ಹಾಕಿರೋ ಮೊಸರನ್ನು ಹಾಕಿಬಿಟ್ರೆ ರುಚಿಯಾದ ಮೊಸರು ಸಾರು ರೆಡಿ ನೋಡಿರಿ. ಹಾಗೆ ಮೇಲ್ಗಡೆ ಕೊತ್ತಂಬರಿನ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ಸವಿಯಲು ಸಿದ್ಧ. ಹಾಗೆ ಫುಲ್ ವಿಡಿಯೋ ಬೇಕಂದರೆ ನಾನು ಯೂಟ್ಯೂಬಲ್ಲಿ ಐತಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಬೇರೆ ಬೇರೆ ವಿಡಿಯೋಕ್ಕೆ, ಬೇರೆ ಬೇರೆ ರೆಸಿಪಿಗೆ ನೀವು ಹೋಗಿ ನನ್ನ ಅಕೌಂಟಲ್ಲಿ ನಾಗವೇಣಿ ರಾಜ ಯೂಟ್ಯೂಬಲ್ಲಿ ನೋಡ್ಕೋಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದ್ರಿಂದ ನಿಮಗೆಲ್ಲ ವಿಡಿಯೋನೂ ಸಿಗುತ್ತೆ. ಹಾಗಾದರೆ ಈ ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ತಟ್ಟಂತ ಸೇವ್ ಮಾಡ್ಕೊಳ್ರಿ. ನೀವು ಮಾಡಿಕೊಡಿ, ನಿಮ್ಮ ಮನೇಲೆಲ್ಲ ಆಗಿಬಿಡ್ತಾರೆ, ಅಷ್ಟು ಚೆನ್ನಾಗಿರ್ತೈತಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೋಬೋದು. ಎಷ್ಟು ಬೇಕೋ ತೆಳ್ಳಗೆ ಅಂತ. ದಪ್ಪಾಗಿದ್ದರೆ ಚೆನ್ನಾಗಿರ್ತೈತಿ ಇದು ಮೊಸರು ಸಾರು ಆಗಿದ್ರಿಂದ. ಈಗ ವಿಂಟರ್ ಸೀಸನ್ನಿಗೆ ಬರೀ ಮೊಸರು ಊಟ ಮಾಡೋ ಬದಲು ಈ ಥರದ್ದೊಂದು ಮಾಡ್ಕೊಂಡು ಊಟ ಮಾಡೋದ್ರಿಂದ ಬಾಯಿಗೂ ಟೇಸ್ಟ್ ಚೇಂಜ್ ಆಗಿರ್ತೈತಿ, ಹೆಲ್ತ್ಗೂ ಒಳ್ಳೆಯದು, ಡೈಜೆಷನ್ಗೂ ಸಖತ್ತಾಗಿರ್ತೈತಿ. ನೋಡಿರಿ, ಒಂದು ಸಲ ಮಾಡಿ ಟ್ರೈ ಮಾಡಿ, ಹೇಗಿದೆ ಅಂತ ನಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗೋದನ್ನು ಮರಿಬೇಡಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಇಷ್ಟೆಲ್ಲ ಮಾಡಿದ ಮೇಲೆ ಇನ್ನು ಅನ್ನ ಮಾಡಿ ಮೊಸರು ಸಾರು ಜೊತೆಗೆ ಬಡಿಸಿದ್ರೆ ಆಹಾ, ಉಂಡರಿಗೆ ಗೊತ್ತು ಈ ರುಚಿ. ಹಾಗಾದರೆ ಟ್ರೈ ಮಾಡಿರಿ, ಹೇಗಿದೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಖತ್ತಾಗಿ ಬರುತ್ತತಿ ನೋಡಿರಿ, ಒಂದು ಸಲ ಟೇಸ್ಟ್ ನೋಡಿ. ಜೊತೆಗೆ ಮೇಲೊಂದು ಉಪ್ಪಿನಕಾಯಿ ಇಲ್ಲ ಹಪ್ಪಳ ಇದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್.